ನಾನು ನಿಮಗೊಂದು ಸಂಖ್ಯೆಯನ್ನು ಹೇಳ್ತೀನಿ, ನೀವು ಆ ಸಂಖ್ಯೆಯ ಮುಂದಿನ ಸಂಖ್ಯೆ ಬರೀಬೇಕು, ಹಿಂದಿನ ಸಂಖ್ಯೆ ಬರೀಬೇಕು. ರೆಡಿನಾ? ಹಾಂ, ಬರೀರಿ ಮತ್ತೆ ಸಂಖ್ಯೆ ಹೇಳ್ಬೇಕು ಹೌದಿಲ್ಲ? ಓಕೆ, ಮೊದಲನೇ ಸಂಖ್ಯೆ 67. ಮುಂದಿನ ಸಂಖ್ಯೆ ಬರೀಬೇಕು, ಹಿಂದಿನ ಸಂಖ್ಯೆ ಬರೀಬೇಕು. ಸಂಖ್ಯೆ ಎಷ್ಟು ಹಿಡಿದ್ದೆ? ಸಂಖ್ಯೆ ಎಷ್ಟು ಹಿಡಿದ್ದೆ ಹೇಳಿ, ಹೇಳು. 67 ಹೇಳಿದ್ನ? ನಾನು ಹೇಳಿದ್ದೆ 67 ಹೇಳಿದ್ನಾ? ಹಾಂ, 67ರ ಮುಂದಿನ ಸಂಖ್ಯೆ ಯಾವುದು? 68. ಹಿಂದಿನ ಸಂಖ್ಯೆ ಯಾವುದು? 66. 60? ಹಾಂ, ನೀನು ಎಷ್ಟು ಬರ್ದಿ ನೋಡಿ ಇಲ್ಲಿ? ಎಷ್ಟು ಬರ್ದಿ? 66. 67 ಎಲ್ಲಿ ಬರ್ದಿ ಮತ್ತೆ? ನಡುವೆ ಇರಬೇಕಿಲ್ಲ. ನಾನು ಹೇಳಿದ್ದು ನಾನು ನಡುವೆ 67 ಹೇಳೀನಿ ಹೌದಿಲ್ಲ? ಅದು ಅದರ ಮುಂದಿನ ಸಂಖ್ಯೆ ಬರೆಯೋಕೆ ಹೇಳೀನಿ, ಹಿಂದಿನ ಸಂಖ್ಯೆ ಬರೆಯೋಕೆ ಹೇಳೀನಿ. 67 ನಡುವೆ ಬರೋದು, ಅದರ ಹಿಂದಿನ ಸಂಖ್ಯೆ ಬರೀಬೇಕು, ನೆಕ್ಸ್ಟ್ ಮುಂದಿನ ಸಂಖ್ಯೆ ಬರೀಬೇಕು. ಅಂದ್ರೆ 67 ನಡುವೆ ಬರೆದ್ರೆ ಇಲ್ಲಿ 67 ಬರೆದ್ರೆ ಈ ಕಡೆ ಏನು ಬರ್ತೈತಿ? 66 ಬರ್ತೈತಿ. ಈ ಕಡೆ ಏನು ಬರ್ತೈತಿ? 68 ಬರ್ತೈತಿ. ಅರ್ಥಾಯ್ತಾ? ನೆಕ್ಸ್ಟ್. ಓಕೆ, ನೆಕ್ಸ್ಟ್ 81. 81 ತಡ್ರಿ ನಾನು ಒಂದು ಹಾಂ 81 ನಾನು ಹೇಳಿರುವಂಥ ಸಂಖ್ಯೆ ಎಷ್ಟು ಬರೆದ್ರಿ? ಅಪೂರ್ವ ಯಾವ್ದಾವ್ದು ಬರ್ದು ಹೇಳು. ಹಾಂ ಹಾಂ, ಮುಂದಿನ ಸಂಖ್ಯೆ 82. ಓಕೆ, ನೆಕ್ಸ್ಟ್ ಬರೀರಿ. ಈಗ 60. ಸೊ ನಾ ಹೇಳಿದ ಸಂಖ್ಯೆ ಎಷ್ಟು? 60. ಹಿಂದಿನ ಸಂಖ್ಯೆ ಯಾವುದು? ಮುಂದಿನ ಸಂಖ್ಯೆ? ಓಕೆ, ಇನ್ಮೇಲೆ ನಾನು ಯಾರನ್ನು ಕೇಳ್ತೇನೆ ಅವ್ರು ಮಾತ್ರ ಆನ್ಸರ್ ಹೇಳಬೇಕು, ಸರಿನಾ? ಓಕೆ, ನೆಕ್ಸ್ಟ್ ಬರೀರಿ. ಕೂತ್ಕೊಡ್ರಿ, ಕೂತ್ಕೋಬೇಕು. 57 ಬಂದು ತೋರಿಸ್ಬೇಕು. ನಾನು ಫಸ್ಟ್ ಯಾರನ್ನು ಕರಿತೀನಿ ಅವರಷ್ಟೇ ಬಂದು ತೋರಿಸ್ಬೇಕು. ಬರ್ರಿ ಮುಗಿಸ್ಬಿಡ್ರಿ. ವರುಣ್ ಹೇಳಿದ ಸಂಖ್ಯೆ ಎಷ್ಟು? ನಾನು 57. ಓಕೆ, ಅದರ ಹಿಂದಿನ ಸಂಖ್ಯೆ ಯಾವುದು? 56. ಮುಂದಿನ ಸಂಖ್ಯೆ ಯಾವುದು? 58. ವೆರಿ ಗುಡ್ ವರುಣ್. ಮುಂದಕ್ಕೆ ಹೇಳೋಣ ಈಗ. ಓಕೆ, 95. ಭುವಿ ಎಷ್ಟು ಹೇಳಿದೆ ನಾನು ಸಂಖ್ಯೆನ? 95. ಅದರ ಹಿಂದಿನ ಸಂಖ್ಯೆ ಯಾವುದು? ಮುಂದಿನ ಸಂಖ್ಯೆ 96. ನೆಕ್ಸ್ಟ್ ಹೇಳೋಣ ಈಗ. 2. ಮುಂದಿನ ಸಂಖ್ಯೆ ನೆಕ್ಸ್ಟ್. ಈಗ 1. ಈಗ ಅಪೂರ್ವ ನಾನು ಹೇಳಿದ ಸಂಖ್ಯೆ ಎಷ್ಟು? 1. ಹಾಂ, ಅದರ ಹಿಂದಿನ ಸಂಖ್ಯೆ ಯಾವುದು? ಮುಂದಿನ ಸಂಖ್ಯೆ ಯಾವುದು? ಯಾಕೆ ಬರೆದಿರಲಿಲ್ಲ? ಹಾಂ, ಮುಂದಿನ ಸಂಖ್ಯೆ ಅಷ್ಟೇ ಬರೆದು, ಹಿಂದಿನ ಸಂಖ್ಯೆ ಯಾರಿಗೆ ಬಿಟ್ಟಿದ್ದಿ? ಒಳಗಡೆ 10 ಜನ ಏನು ಮಾರ್ತಾ ಇದರಲ್ಲಿ? 10 ಜನ ಟೊಮೆಟೊ ಮಾರ್ತಾ ಇದ್ದಾರೆ. ಓಕೆ, ಬರ್ಕೋ. 10 ಜನ ಟೊಮೆಟೊ. ಓಕೆ, ಅದಾದಮೇಲೆ ಇನ್ನು 15 ಜನ ಆಲೂಗಡ್ಡೆ ಮಾರ್ತಾ ಇದ್ದಾರೆ. ಹಾಂ, ಉಳಿದವ್ರು ಎಷ್ಟು ಅಂತ ಕೇಳೀನಿ ನಾನು. ಏನು ಮಾಡಬೇಕು? ಯಾವುದ್ರಲ್ಲಿ ಯಾವ್ದು ಕಳಿತಿದೆ ಮಾಡಿ ಏನು ಮಾಡ್ತೀಯ ನೋಡು. ಉಳಿದವ್ರು ಎಷ್ಟು ಅಂತ ಹೇಳು. ಈಗ ಜೀವನ್ 52 ಜನ ಇದ್ದರು. ಹಾಂ, ಅಪೂರ್ವ ನೀನು ಮಾಡ್ತೀಯಾ? ಆ ಕಡೆ ಮಾಡು. ಸರಿಯಾಗಿ ಕೇಳಿಸ್ಕೊ ಅಪೂರ್ವ. 52 ಜನ ಇದ್ದರು, ಅದರಲ್ಲಿ 10 ಜನ ಟೊಮೆಟೊ ಮಾರಿದ್ದಾರೆ. ಹಾಂ, ಆಮೇಲೆ 15 ಜನ ಆಲೂಗಡ್ಡೆ ಮಾರಿದ್ದಾರೆ. ಸೊ ಏನು ಮಾಡ್ತೀಯ? ಹೆಂಗೆ ಕಳ್ಕೊತೀಯ? ಕಳಿಯೋದು ಹೆಂಗೆ ಕಳಿತೀಯ? ನೇರವಾಗಿ ಹೆಂಗೆ ಕಳಿಯಕ್ಕೆ ಬರ್ತದ?
ಅಂದರೆ ಮೊದಲು ನಾ 52ರಾಗ 10 ಕಳೆದೆ, ಆಮೇಲೆ 42ರಾಗ ಇನ್ನೊಂದು 15 ಕಳೆದೆ. ಹಾಂ, ಈಗ ಒಟ್ಟಿಗೆ ಒಮ್ಮೆಗೆ ಕಳಿಬೋದಲ್ಲ, ಅದನ್ನ ಹೆಂಗೆ ಮಾಡ್ತಿ? ಬಾ ಅಪೂರ್ವ. ಅಪೂರ್ವ ಹಾಂ 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 ಹಿಂಗೆ ಮಾಡ್ಬೋದು, ಸೇಮ್ ಬರ್ತಾವೆ. ಓಕೆ, ಗುಡ್. ಒಂದು ಅಂಗಡಿ ಒಳಗಡೆ 38 ನೊಣ ಇದಾವೆ. ಎಷ್ಟು ನೊಣ ಇದಾವೆ? 38 ನೊಣ ಇದಾವೆ. ಅದ್ರಾಗ ಏನಾಗ್ತೈತಿ ಅಂತಂದ್ರೆ, ಮೊದಲಿಗೆ ಚೇತನ್ ಹೋಗ್ತಾನ. ಚೇತನ್ ಏನೋ ತರಕಂತ ಹೋಗ್ತಾನ. ಹಿಂಗೆ ಕೈಲಿ ಹಿಂಗಂತಾನ ಎಷ್ಟೋ ನೊಣ ಸಿಗ್ತಾವ ಅವನಿಗೆ. ಗೊತ್ತಿಲ್ಲ, ಎಷ್ಟೋ ನೊಣ ಸಿಗ್ತಾವ. ಓಕೆನಾ? ಅದಾದಮೇಲೆ ಕೀರ್ತಿಯಲ್ಲಿ ಹೋಗ್ತಾಳೆ. ಕೀರ್ತಿನೂ ಹಿಂಗೆ ಅಂತಾಳ. ಆಕಿಗೂ ಎಷ್ಟೋ ನೊಣ ಸಿಗ್ತಾವ. ಅದಾದ ನಂತರ ನಿತಿನ್ ಹೋಗ್ತಾನೆ ಅಲ್ಲಿಗೆ. ನೋಡ್ತಾನ ಬರೀ 12 ನೊಣ ಉಳಿದಿದ್ದು. ಹಂಗಾದ್ರೆ ಒಟ್ಟು 8 ನೊಣಗಳು ಅವ್ರ ಕೈಯಾಗ ಹೋಗಿದ್ವು. ಎಷ್ಟು? ಇಬ್ಬರು ಕೈಯಾಗ ಸೇರಿಸಿ 1 kg ಮೈಸೂರು ಪಾಕಿಗೆ 30 ಪೀಸ್ ಬರ್ತಾವೆ. 30 ಪೀಸ್. ಎಷ್ಟಕ್ಕೆ? 1 kg ಮೈಸೂರು ಪಾಕಿಗೆ 30 ಪೀಸ್ ಬರ್ತಾವೆ. ಓಕೆ. ಪೂರ್ವಿ ಏನು ಮಾಡ್ತಾಳೆ? 2 kg ಮೈಸೂರು ಪಾಕ್ ತೊಗೋತಾಳೆ. ಎಷ್ಟು kg? 2 kg ಮೈಸೂರು ಪಾಕ್ ತೊಗೋತಾಳೆ. 2 kg ಮೈಸೂರು ಪಾಕ್ ತೊಗೊಂಡು ಆಕಿ ಅದ್ರಾಗಿಂದ 15 ಪೀಸ್ ತಗೊಂಡು ಪಕ್ಕದ ಮನೆಯವ್ರಿಗೆ ಕೊಡ್ತಾಳೆ. ಹಾಗಾದ್ರೆ ಇನ್ನೂ ಅವ್ರ ಮನೆಯಾಗ ಎಷ್ಟು ಪೀಸ್ ಉಳಿದು? ಅದನ್ನು ಕೇಳೋಣ ಅಂತೀರಿ. ಓಕೆ. ಈಗ ನನ್ನ ಪ್ರಶ್ನೆನೂ ಅದೇ. ಈಗ ನೆಕ್ಸ್ಟ್, ಇಲ್ಲಿ ಒಟ್ಟು ಎಷ್ಟೇ ಕಿವಿ ಇದಾವೆ? ಇಲ್ಲಿ ಒಟ್ಟು ಎಷ್ಟೇ ಕಿವಿ ಇದಾವೆ? ಅದರೊಳಗೆ ಇಬ್ಬರು ಹೊರಗೆ ಹೋದ್ರೆ ಇನ್ನೆಷ್ಟು ಕಿವಿ ಉಳಿತಾವೆ? ಇಬ್ಬರು ಹೊರಗೆ ಹೋದ್ರೆ ಇನ್ನು ಎಷ್ಟು ಉಳಿತಾವೆ? ಹಾಂ, ಮತ್ತು ನೀವು ಎಷ್ಟು ಕಳೆದಿರಿ? 2 ಯಾಕೆ ಕಳೆದ್ರಿ? 2 ಹೋಗ್ತೈತಿ ಅಂತ ಹೇಳಿದೆ ನಾನು. 2 ಇಬ್ಬರು ಹೋಗ್ತಾರ ಅಂತ ಹೇಳಿದೆ ನಾನು. 2 ಹೋಗ್ತೈತಿ ಅಂತ ಹೇಳಿಲ್ಲ, ಇಬ್ಬರು ಹೋಗ್ತಾರ ಅಂತ ಹೇಳಿದೆ ನಾನು. ಈ ಪ್ರಶ್ನೆ ಸರಿಯಾಗಿ ಕೇಳಿಸ್ಕೋಬೇಕು. 8 ಜನ ಇದ್ದಾರ, 3 ಮೂಗು ಹೊರಗೆ ಹೋದ್ರೆ ಇನ್ನೆಷ್ಟು ಅಲ್ಲಿ ಮೂಗು ಉಳಿತಾವೆ? ಒಬ್ಬ ಮನುಷ್ಯನಿಗೆ ಎಷ್ಟು ಮೂಗಿರ್ತಾವೆ? ಅದಕ್ಕೆ 8 ತಗೋತೀರಿ. ಎಷ್ಟು ಮೂಗು ಹೊರಗೆ ಹೋಗಿರ್ತಾವಲ್ಲೇ? 3 ಮೂಗು. ಹಂಗಾಗಿ ಉಳಿದಿದ್ದನ್ನು ಬರಿತೀರಿ. ಕೂತ್ಕೊಡ್ರಿ, ನೆಕ್ಸ್ಟ್ ನೋಡೋಣ. ನೀವು ಕೂತ್ಕೊಡ್ರಿ. FL ಎಂದರು ಆಗಿಲ್ಲ. ಅದು ನನ್ನ ಪ್ರಶ್ನೆ ಇನ್ನೊಮ್ಮೆ ಹೇಳ್ತೀನಿ ಪ್ರಶ್ನೆನ. ನಾ ಏನು ಕೇಳಿದೆ ಪ್ರಶ್ನೆನ? ಒಬ್ಬ ಮನುಷ್ಯನಿಗೆ, ವಯಸ್ಕ ಮನುಷ್ಯನಿಗೆ 32 ಹಲ್ಲು. ಹೌದಾ? ಒಂದು ರೂಮ್ನ್ಯಾಗ ಒಟ್ಟು 64 ಹಲ್ಲು ಅದಾವೆ. ಹಾಗಾದ್ರೆ ಎಷ್ಟು ಜನ ಆ ರೂಮ್ನಾಗ ಅದಾರ ಅಂತ ನಾನು ಪ್ರಶ್ನೆ ಕೇಳಿದೆ. ಒಬ್ಬ ಮನುಷ್ಯನಿಗೆ ಎಷ್ಟು ಬೇಕು? 34 ಹಲ್ಲು, 32 ಹಲ್ಲು. ಹೌದಾ? 32 ಹಲ್ಲು. ಅಲ್ಲಿರೋ ಹಲ್ಲುಗಳ ಸಂಖ್ಯೆ ಎಷ್ಟು? 64. 32 ಜಾಸ್ತಿ ಮಾಡಿಕೊಡ್ರಿ. 32 ಭಾಗಿಸಿ 64 ಮಾಡಿಕೊಡ್ರಿ. ಇಲ್ಲ ಮಾಡ್ಕೊಂಡು 2 ಮಾಡ್ಬೋದು. ಇಲ್ಲ ನೀವು ಪ್ಲಸ್ ಮಾಡ್ಕೊತನಾರ ಹೋಗಿ ಆ ಸಂಖ್ಯೆಯನ್ನು ಕಂಡುಹಿಡಿ. ಓಕೆ. ಇನ್ನೊಂದು ಪ್ರಶ್ನೆ. ಒಬ್ಬ ಮನುಷ್ಯನಿಗೆ ಹಲ್ಲುಗಳು ಎಷ್ಟು ಇರ್ತಾವೆ? 32 ಇರ್ತಾವೆ. ಹೌದಾ ವರುಣ್? ಒಬ್ಬ ಮನುಷ್ಯನಿಗೆ ಹಲ್ಲು ಎಷ್ಟು? 32 ಹಲ್ಲು ಅದಾವೆ. ಓಕೆ. ಆ 32 ಹಲ್ಲಿನಲ್ಲಿ ಒಂದು ರೂಮ್ನ್ಯಾಗ ಒಟ್ಟ 96 ಹಲ್ಲು ಅದಾವೆ. ಅರ್ಥ ಆಯ್ತಾ? 96 ಹಲ್ಲು ಆ ರೂಮ್ನಾಗ ಅದಾವೆ. ಆ 96 ಹಲ್ಲುಗಳಲ್ಲಿ ಒಂದು ರೂಮ್ನಾಗ 96 ಹಲ್ಲು ಅದಾವೆ. ಆ 96 ಹಲ್ಲುಗಳು ಸುಮ್ಮ ಕುಂದಿರಲಿಲ್ಲ. ಏನು ಮಾಡಿದ್ವು? ಅದರಾಗಿಂದ 32 ಹಲ್ಲು ಹೊರಗೆ ಹೋದವು.
ಹಂಗಾದ್ರೆ ಒಟ್ಟ ಎಷ್ಟು ಜನ ಉಳಿದ್ರು? ಸರ್ ಇರು ಪ್ರಶ್ನೆ ಅರ್ಥ. ಒಂದು ಕ್ಲಾಸ್ನೊಳಗೆ 96 ಹಲ್ಲಿದಾವೆ, ಸರಿನಾ? ಅದರಲ್ಲಿ 32 ಹಲ್ಲು ಜಗಳ ಮಾಡಿ ಹೊರಗೆ ಹೋಗ್ತಾವೆ. ಹಾಗಾದ್ರೆ ಆ ಕ್ಲಾಸ್ನಾಗ ಎಷ್ಟು ಜನ ಇದ್ದಾರ ಅಂತ ಕೇಳಿದೆ ನಾನು. ಎಷ್ಟು ಜನ ಉಳ್ದಾರ ಅಂತ ಹೇಳಿರಿ ನೀವು? ಎಷ್ಟು ಜನ ಉಳ್ದಾರ ಅಂತ ಕೇಳಿದೆ ನಾನು. ಎಷ್ಟು ಜನ ಹೋಗ್ಯಾರ ಅಂತ ಹೇಳಿ? ಇಲ್ಲ, ಉಳ್ದವ್ರ ಸಂಖ್ಯೆ ಕೇಳಿರೋದು ನಾನು. ಉಳ್ದವ್ರ ಸಂಖ್ಯೆ ಕೇಳಿರೋದು ಗಳು ಅದಾವಲ್ಲೇ ಒಂದು ಕ್ಲಾಸ್ನಾಗ, ಹೌದಾ? ಅದರಾಗಿಂದ ಜಗಳ ಮಾಡಿ 32 ಹಲ್ಲು ಹೊರಗೆ ಹೋದು. 32 ಹಲ್ಲು ಹೊರಗೆ ಹೋದು. ಏನು ಮಾಡಬೇಕು? ಕೂಡಿಸ್ತೀರಾ ಕಳಿತೀರಾ? ಕಳೀರಿ. 96ರಾಗ 32 ಕಳೀರಿ. ಎಷ್ಟು ಹಲ್ಲು ಉಳಿತಾವು? ಎಷ್ಟು ಉಳಿತಾವು? ಓಕೆ, 64 ಹಲ್ಲು ಅಂದರೆ ಎಷ್ಟು ಜನರು? ಇಬ್ಬರು. ಸ್ವಲ್ಪ ಹಲ್ಲಿಗೂ ಹಿಂಗೆ ಮನುಷ್ಯರಿಗೂ ಅದನ್ನು ರಿಲೇಟ್ ಮಾಡುವಂಥ ಕೆಲಸನ ನೀವು ಮಾಡಬೇಕು. ಓಕೆನಾ? ಸರ್, ಇಲ್ಲೇ ಒಂದು ಶಾಲೆಯಾಗ ಪ್ರೇಯರಿಗೆ ಹುಡುಗರು ನಿಂತಾವು. ಆ ಪ್ರೇಯರಿಗೆ ನಿಂತ ಹುಡುಗರಲ್ಲಿ ಸುಸ್ತಾಗುತ್ತೆ ಅಂಥೇಳಿ ಈಗೇನು ಒಂದೆತ್ತ ಹುಡುಗರು ಅದಾವಲ್ಲ, ಅದರಾಗಿಂದ 7 ಜನ ಹುಡುಗರು ಧ್ವಜದ ಕಟ್ಟಿ ಕಡೆ ಬಂದು ಕುಂದಿರ್ತಾರೆ. 7 ಜನ ಹುಡುಗರು ಧ್ವಜದ ಕಟ್ಟಿ ಕಡೆಗೆ ಬಂದು ಕೂತ್ಕೊಂತಾರೆ. ಆಮೇಲೆ ಅಪೂರ್ವ ಈಕೆ ಪೂರ್ವಿ ಅವ್ರನ್ನ ಎಣ್ಸಕ್ಕೆ ಬರ್ತಾಳೆ. ಎಣಿಸ್ತಾಳೆ ಆಕೆ. ಎಣಿಸಿದ್ರೆ 42 ಹುಡುಗರು ಆದರು. ಒಟ್ಟು ಎಷ್ಟು ಜನ ಆದರು? 42 ಹುಡುಗರು ಆದರು. ನನ್ನ ಪ್ರಶ್ನೆ, ಆ ಹುಡುಗರಲ್ಲಿ ಧ್ವಜದ ಕಟ್ಟಿ ಮೇಲೆ ಏನು ಕುಂತಿದ್ರಲ್ಲ, ಎಷ್ಟು ಜನ ಕುಂತಿದ್ರು? 7 ಜನರನ್ನು ಬಿಟ್ಟರೆ ಪ್ರೇಯರಿ ನಿಂತಾರೆ ಎಷ್ಟು? ಒಂದು ಶಾಲೆಯಲ್ಲಿ ಪ್ರೇಯರಿ ನಿಂತ್ಕೊಂಡಾರ ಮಕ್ಕಳು. ಎಷ್ಟು ನಿಂತ್ಕೊಂಡಾರ ಗೊತ್ತಿಲ್ಲ ಸಂಖ್ಯೆ ಎಷ್ಟು ಅಂತ. ಅಲ್ಲೇನಾಯಿತು? ನಲಿಕಲಿ ಹುಡುಗರು ಅಂದರೆ 1ನೇ ತರಗತಿಯ ಮಕ್ಕಳಿಗೆ ಸುಸ್ತಾಗಿತ್ತು. ಆ 1ನೇ ತರಗತಿಯ 7 ಮಕ್ಕಳು ಏನು ಮಾಡ್ತಾರೆ? ಸುಸ್ತಾಗೈತಿ ಅಂತೇಳಿ ಧ್ವಜದ ಕಟ್ಟಿ ಮೇಲೆ ಬಂದು ಕುಂದಿರ್ತಾರೆ. ಓಕೆ, ಅದಾದಮೇಲೆ ಒಟ್ಟು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಎಣಿಸ್ರಿ ಅಂತೇಳಿ ಪೂರ್ವಿಗೆ ಹೇಳಿದ್ರೆ, ಪೂರ್ವಿ ಏನು ಮಾಡ್ತಾಳೆ? ಹೋಗಿ ಎಣಿಸ್ತಾಳೆ. ಸರ್, ಒಟ್ಟು 42 ಹುಡುಗರು ಬಂದಾರ್ರಿ ಅಂತ ಹೇಳ್ತಾಳೆ. ಹಾಗಾದರೆ 7 ಜನರನ್ನ ಬಿಟ್ಟರೆ ಪ್ರೇಯರಿಗೆ ನಿಂತಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಸರ್ ಎಷ್ಟು ರೀ?